ಕಳೆದ 2 ದಿನಗಳಿಂದ ಅಂದರೆ ನಿನ್ನೆಯಿಂದ ಗದಗನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಬಹುಶಃ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅದು ಜಿಲ್ಲಾ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಾಗ ಜನ ಮೇಳೈಸುತ್ತೋ, ಜನ ಸೇರ್ತಾರೋ, ಖುಷಿ ಪಡ್ತಾರೋ, ಆ ನಿಟ್ಟಿನಲ್ಲಿ ಗದಗ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದೆ. ನಾವು ಆ ಅಧಿಕಾರಿಗಳನ್ನು ಅವರ ಇಲಾಖೆ ಹೋದಾಗ ಕೇವಲ ಇಲಾಖೆಯ ವ್ಯಾಪ್ತಿಯ ಅವರ ಕಾರ್ಯವೈಖರಿಯನ್ನು ನೋಡ್ತಾ ಇರ್ತೇವೆ. ಆದರೆ ಸರ್ಕಾರಿ ನೌಕರರು ಅಂತಂದರೆ ಏನು ಬಿಡ್ರಿ ಕೆಲಸ ಮಾಡ್ತಾರೆ, ಏನು ಬಿಡ್ರಿ ಕೆಲಸ ಮಾಡೋದಿಲ್ಲ ಅಂತ ಮಾತುಗಳ ನಡುವೆಯೂ ಕೂಡ ಅವರಲ್ಲಿಯೂ ಕೂಡ ಒಂದು ಕ್ರಿಯಾಶಕ್ತಿ ಇದೆ, ಸೃಜನಾತ್ಮಕತೆ ಇದೆ ಅನ್ನುವಂಥದ್ದನ್ನು ಬಹುಶಃ ಕಳೆದ 2 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಇದೀಗ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಸರ್ಕಾರಿ ನೌಕರರ ಸಂಘದ ಒಂದು 2 ದಿನಗಳಿಂದ ಏನು ಇವತ್ತು ಕ್ರೀಡೆ ಚಟುವಟಿಕೆಗಳಾಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಶಿಸ್ತುಬದ್ಧ ಆಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಹೋಗ್ತಾರೆ. ಇವರು ಆ ಸಂಘದ ಪದಾಧಿಕಾರಿಗಳು ಅಂತ ಹೇಳಿದರೆ ಇವರಿಗೆ ನಿಜಕ್ಕೂ ಕೂಡ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ, ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹಾಗಿದ್ರೆ ಇಂಥದ್ದೊಂದು ಕಾರ್ಯಕ್ರಮ ಆಗಲಿಕ್ಕೆ ಅಂದರೆ ಒಬ್ಬರ ತಲೆಯಲ್ಲಿ ಬಂದಿರುವಂಥ ಒಂದು ಯೋಚನೆ ಅದು ಯೋಜನೆಯಾಗಿ ಮಾರ್ಪಾಡುವಲ್ಲಿ ಎಷ್ಟು ಜನ ಶ್ರಮಿಸ್ತಾರೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿ ನಾವು ಹೇಳಬೇಕಾಗತ್ತೆ. ಬೇರೆ ಬೇರೆ ಸಂಘಟನೆಗಳಿವೆ, ಸಂಘಟನೆಯ ಶಕ್ತಿ ಅಂತ ಹೇಳ್ತೀವಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ, ಯೂನಿಟಿ ಇಸ್ ದ ಸ್ಟ್ರೆಂತ್ ಅಂತ ಹೇಳ್ತೀವಿ. ಬಹುಶಃ ಅದು ಇಂಥವ್ರನ್ನ ನೋಡಿ ಹೇಳಿರಬೇಕು, ಈ ಸಂಘವನ್ನು ನೋಡಿ ಹೇಳಿರಬೇಕು. ಹಾಗಿದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, 2 ದಿನಗಳಿಂದ ನಿಮ್ಮ ಸರ್ಕಾರಿ ನೌಕರರ ಸಂಘದಿಂದ ಇಂಥದ್ದೊಂದು ಕಾರ್ಯಕ್ರಮ ಗದಗನಲ್ಲಿ ಆಗ್ತಾ ಇದೆ, ಏನಂತೀರಿ? ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಲ್ಲರೂ ಕೂಡ ಹೇಳುವಂಥ ಪ್ರಯತ್ನ ಆಗಬೇಕು. ನಿಮ್ಮ ಹೆಸರು, ನಿಮ್ಮ ಇಲಾಖೆ ಹೇಳ್ಕೊಂಡು ಹೇಳಬೇಕು. ಸರ್, ಕಾಂತೇಶ್ ಕಂಡಿಬಾಗಿಲ್ ಅಂತೇಳಿ, ನ್ಯಾಯಾಂಗ ಇಲಾಖೆ. ಸರ್, ಇದು ರಾಜ್ಯ ಮಟ್ಟಕ್ಕೆ ಪ್ರಥಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಪ್ರಥಮದಲ್ಲಿ ಅಂತ ನಾವು ಇದನ್ನೆಲ್ಲ ರಾಜ್ಯದ ಮಟ್ಟದೊಳಗೆ ನೋಡಿದ್ವಿ, ಜಿಲ್ಲಾ ಮಟ್ಟದೊಳಗೆ ನೋಡಿದ್ದಿಲ್ಲ. ಅಂಥದ್ದೊಂದು ನಮ್ಮ ಅಧ್ಯಕ್ಷರು ಈ ಇಂಥ ಒಂದು ಇದನ್ನ ಕಾರ್ಯಕ್ರಮವನ್ನು ಮಾಡಿಕೊಟ್ರೆ ಬರ್ರಿ. ಸರ್, ನಮ್ಮ ಹೆಸರು ಬಸವರಾಜ್ ಬಡಿಗೆ ಅಂತ, ನ್ಯಾಯಾಂಗ ಇಲಾಖೆ ಗದಗ ಜಿಲ್ಲೆ SD ಅಂತ ವರ್ಕ್ ಮಾಡ್ತಿದ್ದೀವಿ. ಈ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕಿಂತ ಹೆಚ್ಚಿನ ಒಂದು ನಮ್ಮ ಜಿಲ್ಲಾ ಮಟ್ಟ ಕ್ರೀಡೆಯಲ್ಲಿ ಅತ್ಯುತ್ತಮವಾಗಿ ಇತಿಹಾಸದೊಳಗೆ ಈ ರೀತಿಯಾಗಿ ಯಾವತ್ತೂ ನಮ್ಮ ಗದಗ ಜಿಲ್ಲೆಯಲ್ಲಿ ಕ್ರೀಡೆಯನ್ನು ನಡೆದಿಲ್ಲ. ಬಸವರಾಜ್ ಬಳ್ಳಾರ್ಸ್ ನೇತೃತ್ವದೊಳಗೆ ತುಂಬ ಚೆನ್ನಾಗಿ ಎಲ್ಲ ಕ್ರೀಡೆಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ನ್ಯಾಯಾಂಗ ಇಲಾಖೆ ನೌಕರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಸರ್, ನನ್ನ ಹೆಸರು ಶ್ರೀಮತಿ SG ಚೌಡಿ ಅಂತ, ಶಿಕ್ಷಣ ಇಲಾಖೆ ನಾನು ನಿರ್ದೇಶಕರಂತ ನಾವು ಇದಾಗಿನಿ. ಈ ಕ್ರೀಡಾಂಗಣ ನೋಡಿದರೆ ಒಂದು ಹಬ್ಬದ ವಾತಾವರಣನ ಇಲ್ಲೇ ಸೃಷ್ಟಿ ಮಾಡ್ದಂಗೆ ಆಗೈತಿ. ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ಒಂದು ಹೊಸ ಸೃಷ್ಟಿಯನ್ನು ಇಲ್ಲೇ ನಿರ್ಮಾಣ ಮಾಡಿದ್ದಾರೆ. ಅಂಥ ಒಂದು ಅತ್ಯುತ್ತಮವಾದ ಒಂದು ವೇದಿಕೆ ಮಾಡೋ ಮೂಲಕ ಆಗಲಿ, ಆಮೇಲೆ ಆಯೋಜನೆ ಮಾಡುವುದರ ಮೂಲಕ ಆಗಲಿ, ಒಂದು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಯಾವ ಸಮಸ್ಯೆಗಳಿಲ್ಲಾರ್ದಂಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಕ್ರೀಡಾಕೂಟಗಳನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಸರ್, ನಾನು FJ ದಲ್ಬಂಚನ್ ಅಂತ, ನಾನು ಹೆಡ್ ಮಾಸ್ಟರ್ ಇದ್ದೀನಿ ಮತ್ತು ಇಲ್ಲಿ ಡೈರೆಕ್ಟರ್ ಆಗಿದ್ದೀನಿ NGO ಇದರಲ್ಲಿ. ಈ ಒಂದು ಕಾರ್ಯಕ್ರಮ ನಮ್ಮ ಇತಿಹಾಸದಲ್ಲೇ ಮೊದಲೇದು ಅಂತ ಅನಿಸ್ತಿದೆ. ಯಾಕಂದ್ರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ರವಿ ಗುಂಜೀಕರ್ ಅವರ ಮಾರ್ಗದರ್ಶನದೊಳಗೆ ನಮ್ಮ ಬಸವರಾಜ್ ಬಳ್ಳಾರಿ ಅಧ್ಯಕ್ಷರು ತುಂಬ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮಗೆಲ್ರಿಗೂ ಎಲ್ಲ ಕಡೆಯಿಂದನೂ ಒಳ್ಳೆಯ ವಾತಾವರಣ, ಒಳ್ಳೆಯ ಶಿಸ್ತಿನಿಂದ ಆಗ್ತಾ ಇದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಮೂಡಿ ಬಂದಿದೆ. ಅವರಿಗೆ ನಮ್ಮೆಲ್ಲರ ಪದಾಧಿಕಾರಿಗಳ ಪರವಾಗಿ ತುಂಬ ಅನಂತ ಧನ್ಯವಾದಗಳನ್ನ ಹೇಳ್ಕೊತೀನಿ. ಸರ್, ಲಕ್ಷ್ಮಣ್ ಟಿ ಮುದುಗನ್ನವ್ರು ಅಂತ, KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ನಾನು ಹಿರಿಯ ಉಪಾಧ್ಯಕ್ಷ ಅಂತ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಬಸವರಾಜ್ ಬಳ್ಳಾರಿ ಅಂದಮೇಲೆ ಏನೂ ಮಾತಾಡೋಕ್ಕಾಗೋದಿಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಎಲ್ಲ ಇಲಾಖೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್, ನಮ್ಮದು ಹಿರಿಯ ಡಿಪಾರ್ಟ್ಮೆಂಟು ಎಲ್ಲರೂ ಆಲ್ಮೋಸ್ಟ್ ಒಂದು 3,000 to 4,000 ಎಲ್ಲರೂ ಜನಗಳು ನೌಕರು ಭಾಳ ಅಪ್ರಿಷಿಯೇಟ್ ಮಾಡಿದರು. ಇದಕ್ಕೆ ನಾನು ಭಾಳ ಖುಷಿಯಾಗಿದೆ. ಒಬ್ಬ ನಿರ್ದೇಶಕನಾಗಿದ್ದಕ್ಕೆ ನಾನು ಭಾಳ ಖುಷಿ ಅನಿಸ್ತಾ ಇದೆ. ಸರ್, ನಮ್ಮ ಮಲ್ಲಿಕಾರ್ಜುನ್ ಅಂತೇಳಿ ಆಡಿಪ್ಯಾರಿಂದ. ಇವಾಗ ಎಲ್ಲ ನೌಕರರು ಖುಷಿಯಾಗಿದ್ದಾರೆ ಅಂತಂದರೆ ಅದಕ್ಕೆ ನೇರವಾಗಿ ಹೇಳ್ಬೇಕಂದ್ರೆ ನಮ್ಮ ಬಸವರಾಜ್ ಬಳ್ಳಾರಿ ಅವರು ಅವರ ಆತ್ಮೀಯರು, ಎಲ್ಲರ ಜೊತೆ ಆತ್ಮೀಯರೇ ಆಗಿದ್ದಾರೆ. ಯಾರು ಫ್ರೆಂಡ್ ಥರ ಟ್ರೀಟ್ ಮಾಡಿದ್ದಕ್ಕೆ ಇದು ಸಕ್ಸಸ್ ಆಗಲಿಕ್ಕೆ ನಾನು ಕಾರಣ ಅಂತೀನಿ. ನಾನು ಆಡಿಪ್ಯಾರಿಂದ ಅವರಿಗೆ ಅಭಿನಂದನೆಗಳು. ನನ್ನ ಹೆಸರು ಅಮೀರ್ ನಾಯಕ್ ಅಂತೇಳಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿ ಲಕ್ಕೊಂಡಿ, ನಮ್ಮ ಇಲಾಖೆ RDPR. ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ. ಗದಗ ಜಿಲ್ಲೆಯಲ್ಲಿ ಈ ಹಿಂದೆ ನೋಡ್ಕೊಂಡು ಬಂದಿರತಕ್ಕಂಥ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಅವೆಲ್ಲವಕ್ಕಿಂತ ಈ ಬಾರಿಯ ಕ್ರೀಡಾ ಹಬ್ಬ ಭಾಳಷ್ಟು ಅತ್ಯುತ್ತಮವಾಗಿ ಎಲ್ಲ ನೌಕರರ ತೃಪ್ತಿಗೆ ಕಾರಣವಾಗಿದೆ ಅಂತಕ್ಕಂಥ ಸಂತಸದ ನುಡಿಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ.
ನನ್ನ ಹೆಸರು ಕೆ ಎಮ್ ನದಾಫ್ ಅಂತೇಳಿ, ನ್ಯಾಯಾಂಗ ಇಲಾಖೆ. ನಾನು ಕರ್ನಾಟಕ ರಾಜ್ಯ ನೌಕರ ಸಂಘ ಗದಗದ ನಿರ್ದೇಶಕ ಮತ್ತು ಹಾಗೂ ಉಪಾಧ್ಯಕ್ಷನಾಗಿದ್ದೇನೆ. 2025-26ರಲ್ಲಿ ನಡೆಯುವಂಥ ಈ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲ ಗುರು ಹಿರಿಯರು ಒಂದು ಮಾರ್ಗದರ್ಶನ ಮಾಡಿ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಡಾಕ್ಟರ್ ರವಿ ಎಲ್ ಗುಂಜಿಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನೌಕರ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ನಡೆದಿದೆ. ಮತ್ತು ಇದೇ ರೀತಿಯಾದಂಥ ಒಂದು ಉತ್ಸಾಹದಿಂದ ಮುನ್ನಡೆಯಲು ನಾವು ಸದಾ ನಮ್ಮ ಅಧ್ಯಕ್ಷರ ಜೊತೆಗಿರ್ತೀವಿ. ನಮ್ಮ ಇಲಾಖೆ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ಮಂಜುನಾಥ್ ಗಾಳಿ. ನಾನು ಹಿಂದುಳಿದವರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತೇನೆ, ನಿರ್ದೇಶಕನಾಗಿ ಹ್ಞೂ ಸರ್. ಈ ಒಂದು ಗದಗ ಜಿಲ್ಲಾ ನೌಕರ ಸಂಘದೊಳಗೆ ನಿರ್ದೇಶಕನಾಗಿ ಕಾರ್ಯ ಮಾಡ್ತಿದ್ದೇನೆ. ಹುಣ್ಣಿಮೆ ದಿನದಂದು ಯಾವ ರೀತಿಯಾಗಿ ಬೆಳಕು ಪ್ರಚಾರ ಪಡಿಸ್ತೈತೆ ಅದೇ ಥರನಾಗಿ ಇಡೀ ರಾಜ್ಯಾದ್ಯಂತ ಗದಗ ಜಿಲ್ಲೆ ಕೂಡ ಈ ಒಂದು ಕ್ರೀಡಾಕೂಟ ಸಾಂಸ್ಕೃತಿಕ ಚಟುವಟಿಕೆ ಮೂಲಕ ಇವತ್ತು ಹುಣ್ಣಿಮೆಯಂತೆ ಅತ್ಯಂತ ಪ್ರಚುರವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರರ ಬಾಂಧವರಿಗೆ ಹುಣ್ಣಿಮೆ ರೀತಿಯ ಬೆಳಕು ಪ್ರಚಾರ ಪಡಿಸ್ತಿದೆ. ಅದೇ ಥರನಾಗಿ ಈ ಒಂದು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ಥರದ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ನಿನ್ನೆ ದಿವಸ ಒಂದು ಸಾಂಸ್ಕೃತಿಕವಾಗಿ ಹೊರಾಂಗಣದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಏನು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದರು. ಇದಕ್ಕೆಲ್ಲ ಮೂಲಭೂತ ಕಾರಣ ನನ್ನ ವೈಯಕ್ತಿಕ ಮಾರ್ಗದರ್ಶಕರು ನಮ್ಮ ಬಳ್ಳಾರಿ ಸರ್ ಅವರಿಗೆ ನನ್ನ ಕೃತಜ್ಞಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ವೈ.ಆರ್. ಬೇಲೇರಿ ಅಂತ. ನಾನು ಉಪನ್ಯಾಸಕ. ಬಹುತೇಕ ಈಗ 2 ದಿವಸಗಳಿಂದ ನಾವೇನು ಕ್ರೀಡಾ ಹಬ್ಬ ನಾವು ಮಾತ್ರ ನಮ್ಮ ಪರಿವಾರ, ನಮ್ಮ ಕುಟುಂಬವೂ ಸಹಿತವಾಗಿ ಆನಂದ ಸಂತೋಷದೊಳಗೆ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಮಾನ್ಯ ಜಿಲ್ಲಾಧ್ಯಕ್ಷರು ನಮಗೆ ಸೇರಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನಾ ಪರವಾಗಿ ಮಾತನಾಡುವಾಗ ನಮ್ಮ ಜಿಲ್ಲೆಯೊಳಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಏರ್ಪಡಿಸುವುದಾದರೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತಿನ ಯಶಸ್ಸನ್ನು ಕಂಡ್ರೆ ನಮಗೆ ಎಷ್ಟು ಹುರುಪು ಬಂದದಂದರೆ ನಾವು ಮುಂದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯೊಳಗೇನೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಬೇಕು ಅನ್ನುವಂಥ ಉತ್ಸಾಹ, ಹುಮ್ಮಸ್ಸು, ಹುರುಪು ತುಂಬಿದೆ ಅನ್ನುವಂಥದ್ದನ್ನು ನಾನು ಈ ಮೂಲಕವಾಗಿ ಘೋಷಣೆ ಮಾಡ್ತೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ದಿಂಡೂರು, ಶಾಲಾ ಶಿಕ್ಷಣ ಇಲಾಖೆ ಗದಗ ಜಿಲ್ಲಾ ನೌಕರ ಪರವಾಗಿ ಈ ಕರ್ನಾಟಕ ರಾಜ್ಯ ನೌಕರ ಸಂಘದ ಎಲ್ಲ ಶಿಕ್ಷಕರ ಬಳಗಕ್ಕೂ ಹಾಗೂ ನೌಕರರಿಗೆ ಒಂದು ಕಾರ್ಯದ ಒತ್ತಡದಿಂದ, ಅವರು ಕೆಲಸದ ಒತ್ತಡದಿಂದ ಅವರಿಗೆ ಇದು ಸಿಕ್ಕಿರೋದಿಲ್ಲ. ಇಂಥ ಒಂದು ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮನವರಿಕೆ ಮಾಡಿಕೊಂಡು ನಮ್ಮ ಗದಗ ಜಿಲ್ಲೆ ಎಲ್ಲ ನೌಕರರಿಗೆ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಆಚರಣೆ ಮಾಡುವ ದೃಷ್ಟಿಯ ಸಂಬಂಧ ಒಂದು ಒಳ್ಳೆಯ ನೌಕರಿಗೆ ಸಂಸ್ಕೃತ ಹಬ್ಬವನ್ನು ಆಚರಣೆ ಮಾಡಿದ್ದು. ಆಮೇಲೆ 2 ದಿನಗಳ ಕಾಲ ಅವರ ಅವಿರತ ಪ್ರಯತ್ನದಿಂದ ತಿಂಗಳ ದಿನಗಟ್ಟಲೆ ಒಂದು ಪ್ರಯತ್ನದಿಂದ ಈ ಹಬ್ಬ ಯಶಸ್ವಿಯಾಗಲಿಕ್ಕೆ ಕಾರಣ ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳ್ಳಾರಿ ಅವರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಾನು SG ದಾನಪ್ಪಗೌಡ್ರು ಅಂತ, ರೋಣ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹೇಗೆ ರಾಜ್ಯಾಧ್ಯಕ್ಷರು ಹೊಸ ಮನ್ವಂತರದತ್ತ ಮುಂದನ ಹೆಜ್ಜೆ ಅನ್ನುವ ಇತಿಹಾಸವನ್ನು ಸರ್ಕಾರಿ ನೌಕರ ಸಂಘದಲ್ಲಿ ಇಟ್ಟಿದ್ದಾರೆ, ಹಾಗೆಯೇ ನಮ್ಮ ಜಿಲ್ಲಾ ನೌಕರ ಸಂಘದಲ್ಲಿ ಹೊಸ ಮನ್ವಂತರದತ್ತ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ಜಿಲ್ಲಾಧ್ಯಕ್ಷರು ನಮ್ಮ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರು. ನಮ್ಮ ಹೇಗೆ ರಾಜ್ಯ ಸಂಘದ ರಾಜಾಹುಲಿ ಷಡಕ್ಷರಿ ಸರ್ ಆಗಿದ್ದಾರೆ, ನಮ್ಮ ಜಿಲ್ಲಾ ಸಂಘದ ರಾಜಾಹುಲಿ ನಮ್ಮ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಅಂತೇಳಿ ನಾನು ತಾಲೂಕಾ ಅಧ್ಯಕ್ಷನಾಗಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಅತಿ ಹೆಮ್ಮೆಯಿಂದ ಹೇಳ್ತೀನಿ. ಹಿಂದೆ ನಾನು 10 ವರ್ಷದಿಂದ ತಾಲೂಕಾ ಅಧ್ಯಕ್ಷನಾಗಿದ್ದೀನಿ, ತಾಲೂಕಾ ಕಾರ್ಯದರ್ಶಿಯಾಗಿ ಮಾಡಿದರೂ ಕೂಡ ಇಂಥ ಒಂದು ಒಳ್ಳೆಯ ಕ್ರೀಡಾಕೂಟವನ್ನು, ಕ್ರೀಡಾ ಹಬ್ಬವನ್ನು ನಾನು ನೋಡಿರಲಿಲ್ಲ. ಇಂಥ ಕ್ರೀಡಾಕೂಟ ಇನ್ನೂ ಉನ್ನತವಾಗಿ ಅವರ ಲೀಡರ್ಶಿಪ್ಪಲ್ಲಿ ಬೆಳೀತೈತೆ ಅಂತೇಳಿ ಆಶಿಸ್ತಾ ನಮ್ಮ ಎಲ್ಲ ಬೆಂಬಲ ನಮ್ಮ ಅಧ್ಯಕ್ಷರಿಗೆ ಐತೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೆ. ಡಾಕ್ಟರ್ ಎಮ್.ಎ. ಹಾದಿಮನಿ, ಗಜೇಂದ್ರ ತಾಲೂಕು ನೌಕರ ಸಂಘದ ಅಧ್ಯಕ್ಷ. ಸುಮಾರು 20 ವರ್ಷಗಳಿಂದ ನಾನು ಈಗ ಸಂಘಟನೆ ಒಳಗಿದ್ದೀನಿ. ಈ ಸಂಘಟನೆ ಒಳಗಿದ್ದಂತ ನೋಡಿದಂಗೆ ಈ ವರ್ಷ ಏನು ಕ್ರೀಡಾಕೂಟ ಇದಲ್ಲ, 2025-26ನೇ ಕ್ರೀಡಾಕೂಟ ನೋಡಿದ್ರೆ ಈ ಹಿಂದೆ ಯಾರೂ ಮಾಡಲಾರ್ದಂಥ ಒಂದು ಕೆಲಸವನ್ನು ನಮ್ಮ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಜಿಲ್ಲಾಧ್ಯಕ್ಷರಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ನಾವೆಲ್ಲ ಏನಪ್ಪ ಅಂತಂದ್ರೆ ಒಂದು ಮನೆಯೊಳಗೆ ಒಂದು ಹಬ್ಬ ಆಚರಿಸ್ಬೇಕಾದ್ರೆ ಎಷ್ಟೋ ಶ್ರಮ ಐತಿ. ಇವತ್ತು ಜಿಲ್ಲಾದ್ಯಂತ ಎಲ್ಲ ಕುಟುಂಬಗಳು ಇಲ್ಲಿ ಬಂದು ಸೇರವಪ್ಪ ಅಂತಂದ್ರೆ ಅವ್ರಿಗೆಲ್ಲರಿಗೂ ಒಂದು ಏನೂ ಅಸ್ತವ್ಯಸ್ತ ಆಗಲಾರ್ದಂಗೆ ಎಲ್ಲ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ರಪ್ಪ ಅಂದ್ರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನೂ ಮುಂದೆ ಇಂಥ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ನೌಕರಿಗೆ ಆಗ್ತಕ್ಕಂಥ ಏನು ಒತ್ತಡಗಳದಾವಲ್ಲ ಆ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ಇದೊಂದು ನಮ್ಮ ವೇದಿಕೆ ಇದು. ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ಹಮ್ಮಿಕೊಳ್ಳಿ ಅಂತಕೊಂಡು ಹೇಳಿ ನಾನು ಜಿಲ್ಲಾಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನನ್ನ
ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಎಸ್, ಇದಿಷ್ಟು ಈ ಸಭೆ ನಡೀತಾ ಇರುವಂತಹ ಒಂದು ಸಾಲಿನಲ್ಲಿ ಕೂತಿರುವಂತಹ ಪದಾಧಿಕಾರಿಗಳ ಮಾತಾದರೆ, ಇನ್ನೊಂದು ಸಾಲಿನಲ್ಲಿ ಇಲ್ಲಿ ಮತ್ತೊಂದಷ್ಟು ಪದಾಧಿಕಾರಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಏನು ಹೇಳ್ತೀರಂತ? ನಿಮ್ಮ ಮಾತುಗಳು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ. ಏನು ಹೇಳ್ತೀರಿ ಈ 2 ದಿನದ ಕಾರ್ಯಕ್ರಮಗಳ ಬಗ್ಗೆ? ನಮ್ಮ ಹೆಸರು ಮಂಜುನಾಥ್ ಬಂಡಿಯೋಟ್ರ ಅಂತ, ಸಹ ಕಾರ್ಯದರ್ಶಿಯಾಗಿ ಸರ್ಕಾರಿ ನೌಕರ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಈ ವರ್ಷ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜ ಬಳ್ಳಾರಿ ಸರ್ ಅವರು ಅಚ್ಚುಕಟ್ಟಾಗಿ ಸುಂದರವಾಗಿ ಎಲ್ಲ ರೀತಿಯಾಗಿ ನೌಕರಿದಾರರಿಗೆ ಯಾವ ರೀತಿಯಾಗಿ ಯಾವುದೂ ತೊಂದರೆ ಆಗಲಾರ್ದೇ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ನಾನು KB ಕೊಣ್ಣೂರು ಅಂಥೇಳಿ ನಿಕಟಪೂರ್ವ ಕಾರ್ಯದರ್ಶಿ ಮತ್ತು ಹಾಲಿ ಡೈರೆಕ್ಟರ್. 2026 ಈ ಒಂದು ಹೊಸ ವರ್ಷದಲ್ಲಿ ಮಾನ್ಯ ಷಡಕ್ಷರಿ ಅವರ ರೂಪದಲ್ಲಿ ನಮ್ಮ ಬಸವರಾಜ ಬಳ್ಳಾರಿ ಅವರು ನಮ್ಮ ಜಿಲ್ಲೆಗೆ ಆಗಮಿಸ್ಯಾರ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅಂಥ ಕಾರ್ಯವನ್ನು ಇವತ್ತಿನ ಈ ಒಂದು 2 ದಿನಗಳ ಅವಧಿಯಲ್ಲಿ ನಾವು ಕಂಡಿದ್ದೀವಿ. ಅವರ ಒಂದು ಹಿರಿತನದೊಳಗೆ ನಾವು ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಿ ನೌಕರರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ತೇನೆ. ನನ್ನ ಹೆಸರು ಮುತ್ತು ಮಲಕಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಗದಗ್. ಈ ಒಂದು ನಮ್ಮ 25-26ನೇ ಸಾಲಿನ ರಾಜ್ಯ ಮಟ್ಟದ ಜಿಲ್ಲಾ ಈ ಕ್ರೀಡಾಕೂಟ ಒಂದು ರಾಜ್ಯವನ್ನು ಮೀರಿಸುವ ಹಾಗೆ ನಮ್ಮ ಗದಗ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಇತಿಹಾಸದಲ್ಲಿ ಹೊಸ ಮನ್ವಂತರದೆಡೆಗೆ ನಮ್ಮ ನಡಿಗೆ ಅನ್ನುವ ರೀತಿಯೊಳಗೆ ನಮ್ಮ ಒಂದು ಕ್ರೀಡಾ ಹಬ್ಬ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಅವರು. ಮಹಂತೇಶ್ ಚುರ್ಚಾಳ್ ಅಂತ, ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟು, ಇಂಟರ್ನಲ್ ರೈಟರ್, ಸಂಘದ ಇಂಟರ್ನಲ್ ರೈಟ್ರಾಗಿ ಕೆಲಸ ಮಾಡ್ತೀನಿ. ಅಭೂತಪೂರ್ವವಾಗಿ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ನಡೆಸಿಕೊಟ್ಟ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ಸರ್, BM ಹೊಂಬಾಳ್ ಅಂತ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಮೂರು ಬಾರಿ ನಾನು ಡೈರೆಕ್ಟರಾಗಿ ಇದು ಮಾಡಿದ್ದೀನಿ. ಆದರೆ ನಾನು ಸರ್ವಿಸ್ನಲ್ಲೇ ಕಂಡಿಲ್ಲ ಇಂಥ ಅದ್ಭುತವಾದ ಕಾರ್ಯಕ್ರಮ ನೋಡಿದ್ದು. ಇದಕ್ಕೆಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ಇದು ಒಂದು ಆಗಿದೆ. ಇದು ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನನ್ನ ಆಸೆ ಆಯಿತು. ಸರ್ ನಮಸ್ತೆ, ಡಾಕ್ಟರ್ ಅಶೋಕ್ ಮತ್ತಿಗಟ್ಟಿ ಅಂಥೇಳಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ ಚಿಕಿತ್ಸಾಲಯ ಪಾಪನಾಶಿ. ನಾನು ಕೂಡ ಕಳೆದ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈ ಸಲ ಹೊಸದಾಗಿ ನೋಡ್ರಿ, ಹೊರಗಡೆ ಸ್ಟಾಲ್ ಹಾಕಿದ್ದಾರೆ ಹೊಸದು, ಆಮೇಲೆ ಇಲ್ಲಿ ಸ್ಟೇಜ್ ಮಾಡಿದ್ದಾರೆ, ನಿನ್ನೆ ಬೆಳದಿಂಗಳ ಊಟ ಎಲ್ಲ ಮಾಡಿಸಿದ್ದಾರೆ. ಸೊ ಹೀಗೆ ಬಸವರಾಜ ಬಳ್ಳಾರಿ ಸರ್ ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಇಂಥ ಅನೇಕ ಹೊಸ ಕಾರ್ಯಕ್ರಮಗಳಿಗೆ ನಾಂದಿ ಹಾಡಲಿ ಮತ್ತು ಗದಗಿನ ಹೆಸರು ಇಡೀ ಕರ್ನಾಟಕ ರಾಜ್ಯಂತ ಬೆಳಗಲಿ ಅಂತೇಳಿ ನಾನು ಆಸೆ ಮಾಡ್ತೇನೆ. ನಮಸ್ಕಾರ ಸರ್, ನಾನು ಡಾಕ್ಟರ್ ಸಂಜೀವ್ ನಾರಪ್ಪನ ಅಂತ ವೈದ್ಯಾಧಿಕಾರಿಗಳು ಈ ವರ್ಕ್ ಮಾಡ್ತೀನಿ. ಇದು ಸಂಘದಲ್ಲಿ 10 ವರ್ಷಗಳಿಂದ ಕೆಲಸ ಮಾಡ್ತೀನಿ. ನಮ್ಮ ಉದ್ಘಾಟನೆ ಸಮಯದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದರು, ಈ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ನಮ್ಮ ನೌಕರರ ಸಂಘದಿಂದ. ಆ ಪ್ರತಿಭಾ ಪುರಸ್ಕಾರವನ್ನು ನೌಕರ ಸಂಘದ ಮಕ್ಕಳಿಗೆ ಮಾಡ್ತಾಯಿದ್ದೀವಿ. ಈ ಕ್ರೀಡಾಕೂಟವನ್ನು ಕೂಡ ನೌಕರರ ಮಕ್ಕಳಿಗೆ ಒಂದು ದಿವಸ ಇನ್ನೂ ಹೆಚ್ಚಾಗಿ ಒಂದು ದಿವಸ ಮಾಡಲಿ ಅಂತೇಳಿ ಅವರು ಆಶಿಸ್ಯಾರ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಂಥ ಬಸವರಾಜ ಬಳ್ಳಾರಿ ಸರ್ ಒಳಗೆ ಏನಿದು ಒಂದು ನಾವು ಹಿಂದೆ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಆ ರೀತಿ ಒಂದು ವಾತಾವರಣದೊಳಗೆ ಈ ನಮ್ಮ ಕ್ರೀಡಾಕೂಟ ನಡೆದ ಅಂಥೇಳಿ ಹೇಳಿಕೆ ಇನ್ನೂ ಒಂದು ಹೆಚ್ಚಿನ ಅವರು ಮಾಡ್ತಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರ ಮಾರ್ಗದರ್ಶನ ಮಾಡ್ತಾರೆ ಅಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ ಸರ್, ಬಸವರಾಜ ಮಲ್ಲೂರು, ಕೌಶಲ್ಯಾಭಿವೃದ್ಧಿ ಇಲಾಖೆ ಇಲ್ಲಿ ನಿರ್ದೇಶಕರಾಗಿದ್ದೀನಿ. ಸೊ ನಾನು 5 ವರ್ಷದಿಂದ ಇದ್ದೀನಿ. ಬಟ್ ಪ್ರಥಮವಾಗಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ಈಗ ಕ್ರೀಡಾಕೂಟಕ್ಕೆ ನನಗೆ 4 ಚಾರ್ಜಿಂದ ಬರೋಕ್ಕಾಗಿದ್ದಿಲ್ಲ. ಇಲ್ಲಿ ನೋಡಿದ್ರೆ ಅಂತ ನನಗೆ ಗೊತ್ತಾಯಿತು ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟು ಮತ್ತು ಆಟ ಆಡ್ಬೋದು, ಆ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ಬೋದು. ಒಳ್ಳೆಯ ಕಾರ್ಯಕ್ರಮ. ನಮ್ಮೆಲ್ಲ ಸಿಬ್ಬಂದಿಯರಿಗೂ, ನಮ್ಮಿರ್ತಕ್ಕಂಥ ಗದಗ ಜಿಲ್ಲೆ ಎಲ್ಲ ಸಿಬ್ಬಂದಿಯವರು ಒತ್ತಾಯಪೂರ್ವಕವಾಗಿ ಇದನ್ನು ಕಳಿಸಿದ್ದೀನಿ. ಅವರು ಪೂರ್ತಿಯಾಗಿ ಇದನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ. ನಾವು ಬರ್ತಿದ್ದಿಲ್ಲ ಸರ್ ನೀವು ಹೇಳಿಲ್ಲ ಅಂದರೆ ಅಂತಂದೇಳಿ. ಸೊ ಹಾಗಾಗಿ ಅಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರು ಪ್ರಥಮ ಎಲ್ಲರಿಗೂ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಂಡು ಫೋನ್ ಮೂಲಕ ಹೇಳಿ ಬರ್ರಿ ಅಂತ ಹೇಳ್ತಾರೆ ಅವರು. ಸೊ ನಮ್ಗೆ ಆ ಬರೋಕ್ಕಾಗಲಿ ಕೂಡ ನಾವು ಒತ್ತಾಯಪೂರ್ವಕ ಬರಲೇಬೇಕು, ಅವ್ರ ಮಾತಿಗಾದರೂ ಬರಬೇಕು. ಆತು ಬಂದು ನಾವಿಲ್ಲೇ ಆ ಕಾರ್ಯಕ್ರಮ ಅನುಭವಿಸ್ಕೊಂಡಿದ್ದೀವಿ. ಸೊ ಒಳ್ಳೆಯ ಕಾರ್ಯಕ್ರಮ ಮುಂದಿನ ದಿನಗಳು ಇದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣ ನಡೀತಿದೆ ಅಂತ ಹೇಳ್ತಾ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶರಣಪ್ಪ ನಾಗರಳ್ಳಿ ಅಂತ, ಪ್ರೌಢಶಾಲಾ ವಿಭಾಗದ ನಿರ್ದೇಶಕನಾಗಿ 3ನೇ ಅವಧಿ ನಮ್ಮದು. ಕಳೆದ ಒಂದು 10 ವರ್ಷದ ಕ್ರೀಡಾಕೂಟಗಳನ್ನು ಕೂಡ ನಾವು ನೋಡಿದ್ದೇವೆ ವೈಯಕ್ತಿಕವಾಗಿ. ಬಹುತೇಕ ನಾವು ಗಮನಿಸಿದ ಹಾಗೆ ಹಿಂದಿನ ಅಧ್ಯಕ್ಷರು ಮಾಡಿಲ್ಲ ಇದು ಅನ್ನೋದಕ್ಕಿಂತ ಅವರವ್ರ ಕಾಲಘಟ್ಟದಲ್ಲಿ ಅವರವರ ವಿಚಾರ ಮತ್ತು ಚಿಂತನೆಗಳಲ್ಲಿ ಕ್ರೀಡಾಕೂಟ ಮಾಡಿದ್ದಾರೆ. ಅವರು ಕೂಡ ಯಶಸ್ವಿ ಮಾಡಿದ್ದಾರೆ ಒಂದು ಕ್ರೀಡಾಕೂಟ. ಅದರಲ್ಲಿ ವಿಶೇಷವಾಗಿ ಪ್ರಸ್ತುತ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಬಹುತೇಕ ನನಗನ್ಸಿದ ಮಟ್ಟಿಗೆ ತಮ್ಮದೇ ಆದಂಥ ವೈಯಕ್ತಿಕ ದೃಷ್ಟಿಯಿಂದ ಈ ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಎಲ್ಲ ಪದಾಧಿಕಾರಿಗಳ ವಿಶ್ವಾಸವನ್ನು ಪಡ್ಕೊಂಡು ಬಹುತೇಕ ಅವರು ನನಗನ್ಸಿದ ಮಟ್ಟಿಗೆ
ಪದಾಧಿಕಾರಿಗಳ ಹೆಸರಿನಿಂದ ಕರೆಯೋದಕ್ಕಿಂತ ಅಣ್ಣಾಜಿ ಅಂತ ಕರೆಯೋದೇ ಬಹುತೇಕ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಉತ್ತಮ ಕಾರ್ಯಕ್ರಮ, ಸದಾ ಹೀಗೆ ಆಗಲಿ, ಅವ್ರ ಜೊತೆ ನಾವು ಸದಾ ಕಾಲ ಇರ್ತೀವಿ ಸರ್. ಸರ್, ನಾನು FM ಮಣಿಗರ್ ಅಂತ ಲೋಕೋಪಯೋಗಿ ಇಲಾಖೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಇಲಾಖೆ ಪರವಾಗಿ ಅವರಿಗೆ ಇದನ್ನು ಬಯಸ್ತೇನೆ. ಸರ್ ನಮಸ್ತೆ, ನಾನು DB ಬೇಲೇರಿ ಅಂತೇಳಿ ಅಬಕಾರಿ ಇಲಾಖೆ ಗದಗ. ನಾನು SDI ಆಗಿ ಅಂತ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಸಹಕಾರ ನೌಕರ ಸಂಘ ಜಿಲ್ಲಾ ಶಾಖೆ ಗದಗ ಡೈರೆಕ್ಟರ್ ಆಗಿದ್ದೀನಿ. ನಾನು ಸೆಕೆಂಡ್ ಟೈಮ್ 2ನೇ ಅವಧಿಗೆ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಬಸವರಾಜ್ ಬಳ್ಳಾರಿ ಅವರ ಅಧ್ಯಕ್ಷತೆ ಒಳಗೆ ಈ ಸಲ ಕ್ರೀಡಾಕೂಟ ಭಾಳ ಅಚ್ಚುಕಟ್ಟಾಗಿ ನಡೆದೈತಿ. ಸಾಂಸ್ಕೃತಿಕ ಕ್ರೀಡೆ ಆಗಲಿ, ಇದು ಒಂದು ಬಿಡು ಸರ್, ಇದು ಬಿಟ್ಟು ಲಾಸ್ಟ್ ನಾವು ಒಂದು HRMS ಬಗ್ಗೆ ಅದರ ಜಿಲ್ಲಾ ಆಡಳಿತದೊಳಗೆ ಒಂದು ದೊಡ್ಡ ಪ್ರಮಾಣದೊಳಗೊಂದು ತರಬೇತಿ ಕಾರ್ಯಕ್ರಮ ಮಾಡಿದ್ವಿ. ಆ ತರಬೇತಿ ಕಾರ್ಯಕ್ರಮಕ್ಕೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ನೌಕರನ್ನು ಸೇರಿಸಿ ಅವ್ರಿಗೆ ಉಪಹಾರ ಜೊತೆಗೆ ಎಲ್ಲ ವ್ಯವಸ್ಥೆ ಕೊಟ್ಟು ಒಂದು ಅವರ ಅಧ್ಯಕ್ಷತೆ ಒಳಗೆ ಯಾವುದೇ ಒಂದು ನಾವು ಜಿಲ್ಲಾ ಮಟ್ಟದ ಏನೋ ಕ್ರೀಡಾಕೂಟ ಮಾಡಿರಲಿ, ಏನೋ ಒಂದು ಕಾರ್ಯಕ್ರಮ ಮಾಡಲಿ, ಪ್ರತಿಯೊಂದಕ್ಕೂ ಒಂದು ನೇರ ದೃಷ್ಟಿ ಇಟ್ಟುಕೊಂಡು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರಿಗೆ ಇಲಾಖೆ ತರಪಿ ಧನ್ಯವಾದಗಳು. ಸಾರ್ವಜನಿಕವಾಗಿ ಇದಕ್ಕೆ ಒಳ್ಳೆ ಖುಷಿ ರೆಸ್ಪಾನ್ಸ್ ವ್ಯಕ್ತವಾಗೈತೆ. ನಮಸ್ತೆ. ನಮಸ್ತೆ, ನನ್ನ ಹೆಸರು ವಸಂತ್ ಹಲ್ಗೆ ಅಂತ, ಪೊಲೀಸ್ ಇಲಾಖೆಯಿಂದ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಗಿವ್ ಮಿ 100 ಪೀಪಲ್, ಐ ವಿಲ್ ಚೇಂಜ್ ದ ಫೇಸ್ ಆಫ್ ದ ನೇಷನ್ ಅಂತ ಹೇಳ್ತಾರೆ. ಹಾಗೆ ಇವರು ಒಬ್ಬ ಅಧ್ಯಕ್ಷರು ಒಂದು ನೌಕರ ಸಂಘವನ್ನು ಯಾವ ರೀತಿ ಅತ್ಯುನ್ನತ ಮಟ್ಟಕ್ಕೆ ಒಯ್ಯಬೇಕು ಅನ್ನೋದನ್ನು ಬೆಸ್ಟ್ ಎಕ್ಸಾಂಪಲ್ ಆಗಿ ತೋರಿಸಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಗದಗ ಜಿಲ್ಲೆಯ ವೈಭವ ಇನ್ನೂ ಹೆಚ್ಚು ರಾಜ್ಯಾದ್ಯಂತ ಬೆಳೀಲಿ ಅಂತ ಆಶಿಸ್ತಾ, ಇನ್ನೂ ಹೆಚ್ಚಿನ ಅತ್ಯುತ್ತಮ ಕಾರ್ಯಕ್ರಮಗಳು ನಡೀಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು. ನಾನು SH ಬಾಲ್ನಟ್ಟಿ ಅಂತ ಟ್ರೆಜರಿ ಇಲಾಖೆಯಿಂದ ನಾನು ಪ್ರತಿನಿಧಿಯಾಗಿದ್ದೇನೆ. ಹೌದು, ಖಜಾನೆ ಇಲಾಖೆಯಿಂದ ಬಂದಿದ್ದೇನೆ. ಇರಲಿ, ಅಧ್ಯಕ್ಷರ ಬಗ್ಗೆ ನಾವು ಇಲ್ಲಿ ಮೆಚ್ಚುಗೆ ಮಾತನ್ನು ಎಲ್ಲರೂ ಹೇಳಿದರು. ನಾನು ಅವ್ರನ್ನ ಯಾವ ರೀತಿ ನೋಡ್ತೀನಿ ಅಂದರೆ, ಈ ಕ್ರೀಡಾ ಭಾಷೆಯಲ್ಲಿ ಹೇಳೋದಾದ್ರೆ ಹಿಂದಿನ ಅಧ್ಯಕ್ಷರು ಏನು ಮಾಡ್ತಾಯಿದ್ರು, ಮ್ಯಾರಥಾನ್ ಓಟದಲ್ಲಿದ್ದರೆ ಏನೋ ನಿಧಾನಕ್ಕೆ ಕೆಲಸ ಕಾರ್ಯಗಳು ಆಗ್ತಾಯಿದ್ವು. ಆದರೆ ನಮ್ಮ ಬಸವರಾಜ್ ಬಳ್ಳಾರಿ ಸರ್ ಅವರ ವೇಗ ಹೆಂಗೈತೆ ಅಂದ್ರೆ ಸ್ಪ್ರಿಂಟ್ 100-200 ಮೀಟ್ರ್ ಸ್ಟಾರ್ಟಿಂಗ್ನಾಗ ಎಷ್ಟು ಕ್ವಿಕ್ಕಾಗಿ ಏನೇ ಕೆಲಸ ಮಾಡಿದ್ರು ಕೂಡ ಅತಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂಥ ಅಧ್ಯಕ್ಷರು ನಮ್ಮೆಲ್ಲ ನೌಕರದಾರಿಗೆ ಸಿಕ್ಕಿದ್ದು ಸುಯೋಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ನಾನು ಶ್ರೀಧರ್ ಚಿನಗುಂಡಿ ಅಂತ ಪಿಂಚಣಿ ಸಣ್ಣ ಉಳಿತಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಜಿಲ್ಲಾ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಟ್ಟಾರೆ 2 ಮಾತಲ್ಲಿ ಹೇಳ್ಬೇಕಂದ್ರೆ, ಮೊದಲನೇದಾಗಿ ಈ ಒಂದು 2 ದಿನದ ಏನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ಕ್ರೀಡಾಕೂಟಕ್ಕೆ ಏನು ತಯಾರಿ ಇದೆ, ಆಮೇಲೆ ಏನು ಜನರ ಪಾಲ್ಗೊಳ್ಕೆ ಇದೆ, ಆಮೇಲೆ ನಾವು ನೌಕರದ್ದು, ಆಮೇಲೆ ಕುಟುಂಬಗಳ ಪಾಲ್ಗೊಳ್ಕೆಯನ್ನು ನೋಡಿದರೆ ರಾಜ್ಯ ಸಂಘಕ್ಕೆ ಒಂದು ಸಂದೇಶ ಹೋಗ್ತದೆ ಸರ್. ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಗದಗ ಜಿಲ್ಲೆಯಲ್ಲಿ ನಡೆಸ್ಬೋದು ಅನ್ನೋದೊಂದು ಸಂದೇಶ ನಾವು ಕೊಟ್ಟಂಗಾಗಿದೆ ಸರ್. 2ನೇದಾಗಿ ಹೇಳ್ಬೇಕಂತಂದರೆ, ನಮ್ಮನ್ನು ಪದಾಧಿಕಾರಿಗಳನ್ನು ಭಾಳ ವಿಶ್ವಾಸಕ್ಕೆ ತೊಗೊಂಡು ತಾವು ಬೆಳೆದಲ್ಲದೆ ನಮ್ಮನ್ನು ಬೆಳೆಸ್ತಕ್ಕಂಥ ಪ್ರವೃತ್ತಿ ನಮ್ಮ ಅಧ್ಯಕ್ಷರಲ್ಲಿದೆ. ಅದನ್ನು ಈ ಒಂದು 29ರಲ್ಲಿ ಚುನಾವಣೆ ಬರ್ತೈತಲ್ಲ, ನಿರ್ದೇಶಕರ ಹುದ್ದೆಗೂ ಕೂಡ ಸಾಕಷ್ಟು ಪೈಪೋಟಿ ಏರ್ಪಡ್ತೈತಿ. ಯಾಕಂದರೆ ಅವ್ರು ಕೊಡ್ತಕ್ಕಂಥ ಸ್ಥಾನಮಾನ ನಮ್ಗೆ ಆಗಿದೆ. ಈಗ 5 ವರ್ಷದಲ್ಲಿ ಜನ ನೋಡ್ತಾ ಇದ್ದಾರೆ ನೌಕರರು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿರ್ದೇಶಕರಾಗಿ ಬರೋದರಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಇದೆಲ್ಲದೂ ಒಳ್ಳೆಯದಾಗಲಿ. ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಹೆಗಲು ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಈ ಮಾತಲ್ಲಿ ಹೇಳ್ತೀವಿ. ನಮಸ್ಕಾರ, ನಾನು ರಾಜೀವ್ ಕಂಟಿಗೊಂಡವರಂತ, ಅಧೀಕ್ಷಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಇಲ್ಲಿ ಹಿರಿಯ ಉಪಾಧ್ಯಕ್ಷನಾಗಿ ಇದ್ದೀನಿ. ನಮ್ಮ ಸರ್ಕಾರಿ ನೌಕರರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗದಗ ಶಾಖೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಸವರಾಜ್ ಬಳ್ಳಾರಿ ಅವರು ಹೇಗಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾವು ಕಳೆದ 2 ಸಾಲಿನಲ್ಲಿ ನೋಡ್ತಾ ಇದ್ದೀವಿ. 2 ಅವಧಿಯಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಷಡಕ್ಷರಿ ಅವರು ಹೇಗಿದ್ದಾರೆ, ಯಾವ ಸ್ಪೀಡಲ್ಲಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಅಲ್ಲಿ ಷಡಕ್ಷರಿ ಅವರು ಇದ್ದರೆ ನಮ್ಮ ಗದಗ ಜಿಲ್ಲೆಗೆ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ಅನ್ಲಿಕ್ಕೆ ಒಳ್ಳೆ ಸೂಕ್ತವಾದಂಥ ವ್ಯಕ್ತಿ ಅನ್ಬೋದು. ಹಾಗೆ ಒಳ್ಳೆ ರೀತಿಯಂಥ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಥರನಾದಂಥ ಭೇದ ಭಾವ ಅವ್ರ ಮನಸ್ಸಲ್ಲಿಲ್ಲ. ಅವರೆಲ್ಲರನ್ನು ಒಗ್ಗೂಡಿಸ್ತಕ್ಕಂಥ, ಅವರು ಮೊದಲು ಯಶಸ್ವಿಗೊಂಡಿದ್ದು ಅವರ ಚುನಾವಣೆಯಲ್ಲಿ. ಎಷ್ಟು ಚುನಾವಣೆಯಲ್ಲಿ ಅವರು ಎಲ್ಲರನ್ನೂ ಒಗ್ಗಟ್ಟಾಗಿ ಕೂಡಿಸಿಕೊಂಡು ತೊಗೊಂಡೋದ್ರು, ಅದೇ ಒಗ್ಗಟ್ಟು ಇವತ್ತಿನವರೆಗೂ ಉಳಿದಿದೆ. ನಮ್ಮನ್ನು ಯಾವುದೇ ಥರನಾದಂಥ ಒಬ್ಬ ಅಧಿಕಾರಿ, ಒಬ್ಬ ಅವರು ಅಂತ ನೋಡ್ತಾ ಇಲ್ಲ. ತಮ್ಮ ಬ್ರದರ್ ಅವರು ಉಪಯೋಗಿಸಕ್ಕಂಥ ಶಬ್ದನೂ ಅದು. ಅದೇ ರೀತಿಯಾಗಿ ಎಲ್ಲರನ್ನೂ ಅಣ್ಣ ತಮ್ಮರಿಂದ ನಡ್ಕೊಂಡು ಕಾರ್ಯವನ್ನು ನಡೆಸಿದ್ದಾನೆ. ನಾನು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತ ಹೇಳಿದ್ರೆ, ಬಸವರಾಜ ಬಳ್ಳಾರಿ ಅವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಚಾಚು ಚಪ್ಪದ ಏನು ವಹಿಸಿದ್ದಾರೆ ಅದನ್ನು ಶಿಷ್ಟಾಚಾರವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಹಂಚಿಕೆ ಮಾಡಿ ಇವತ್ತು ಯಶಸ್ವಿಗೊಳಿಸಲಿಕ್ಕೆ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರ ಮಾರ್ಗದರ್ಶನ ಮುಂಬರುವ ದಿನಗಳಲ್ಲೂ ಕೂಡ ಬಸವರಾಜ ಬಳ್ಳಾರಿ ಅವರ ಜೊತೆ ನಾವೆಲ್ಲ ಇರ್ತೀವಿ. ಅವರ ಯಶಸ್ವಿಗೆ, ಅವರು ಮುಂದಿನ ದಾರಿ ಯಶಸ್ವಿಗೊಳ್ಳಿ. ಅವರಿಗೆಲ್ಲ ನಮ್ಮ ಕುಟುಂಬ ವರ್ಗದವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್,
ನಾನು DS ದುರ್ಗಣ್ಣವ್ರು ಅಂತೇಳಿ ಗ್ರಂಥಪಾಲಕರಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿ ಸರ್ಕಾರ ನೌಕರ ಸಂಘದಲ್ಲಿ ಹಿರಿಯ ಉಪಾಧ್ಯಕ್ಷರಾಗಿ ಮಾಡ್ತಾ ಇದ್ದೇನೆ. ಕಳೆದ 15 ವರ್ಷದಿಂದ ನಾನು ಈ ಒಂದು ಸಂಘದಲ್ಲಿ ಇದ್ದೇನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ 2025-26ನೇ ಸಾಲಿನ ಕ್ರೀಡಾಕೂಟ ಹಾಗೂ ಸಂಸ್ಕೃತಿ ಹಬ್ಬ ಭಾಳ ವಿಶೇಷತೆ ಅಂದ್ಕೊಳ್ತಿ. ನಾವು ನಿನ್ನೆ ರಾತ್ರಿ 8-9 ಗಂಟೆ ಸುಮಾರು ಅಲ್ಲಿ ಊಟ ಮಾಡೋದು ಎಲ್ಲ ನೌಕರದಾರ ಜೊತೆ ನಾನು ಸಂಭಾಷಣೆ ಮಾಡ್ತಿದ್ದಾಗ ಭಾಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಒಂದು ಮಾಡಿದರೆ, ನಮ್ಮ ಮುಂದಿನ ದಿನಮಾನದಲ್ಲಿ ನಮ್ಮ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಅಧ್ಯಕ್ಷತೆಯಲ್ಲಿ ಇದು ರಾಜ್ಯ ಮಟ್ಟದ ಏನಾದ್ರು ನಮ್ಮ ಗದಗ ಜಿಲ್ಲೆಗೆ ಸಿಕ್ಕಿದ್ದಾತಂದ್ರೆ ಇದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾಗಿ ಭಾಳ ವಿಶೇಷತೆಯಿಂದ ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತೇಳಿ ಈ ಒಂದು ಮೂಲಕ ಸಿದ್ದಪ್ಪ ಲಿಂಗದಾಳ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ದಕ್ಕುಂಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇವತ್ತು ಕ್ರೀಡಾಕೂಟ ಏನೈತಲ್ಲ, ಈ ಕ್ರೀಡಾಕೂಟ ಯಶಸ್ವಿಗೆ ಮಾನ್ಯ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಅವರು ಕಾರಣೀಭೂತರಾಗಿದ್ದಾರೆ. ಯಾಕಂದರೆ ನಮ್ಮ ಎಲ್ಲ ನೌಕರರನ್ನು ವಿಶ್ವಾಸಕ್ಕೆ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅವ್ರು ಏನು ಮಾಡಿರಲ್ಲ, ಇದು ರಾಜ್ಯವೇ ಮೆಚ್ಚುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಎಲ್ಲ ನೌಕರರು ಮಾನ್ಯ ಬಸವರಾಜ ಬಳ್ಳಾರಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುವಂಥ ಮಹತ್ವವಾದ ಒಂದು ಇವತ್ತು ಕಾರ್ಯಕ್ರಮ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನೂ ಹೆಚ್ಚು ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಶಕ್ತಿಯನ್ನು ನೀಡಿ ನೌಕರರ ಹಿತಚಿಂತನೆಗೆ ಅವರು ತಮ್ಮ ಜೀವನ ಮುಡುಪಾಗಲಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅವರಲ್ಲಿ ನಾನು ವಿನಿಸ್ಕೊಳ್ತೇನೆ. ಅವರಿಗೆ ಒಳ್ಳೆಯದಾಗಲಿ. ಕ್ರೀಡಾಕೂಟಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನೌಕರ ಬಾಂಧವರಿಗೆ, ಕ್ರೀಡಾಪಟುಗಳಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನನ್ನ ಹೆಸರು DS ತಳವಾರ್ ಅಂತೇಳಿ, ಶಿಕ್ಷಣ ಇಲಾಖೆ. ನಾನು ಸರ್ಕಾರಿ ನೌಕರ ಸಂಘದೊಳಗೆ ಗೌರವಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಕ್ರೀಡಾಕೂಟ ಸರ್ಕಾರಿ ನೌಕರರಿಗೆ 2 ದಿನಗಳ ಕಾಲ ಅವರ ಮಾನಸಿಕ ಮತ್ತು ದೈಹಿಕವಾದಂಥ ಒಂದು ಕ್ರೀಡೆ ಅಂದರೆ ನೆಮ್ಮದಿ ಕೊಡಬೇಕು, ಸರ್ಕಾರಿ ನೌಕರರು 2 ದಿನ ಖುಷಿಯಿಂದ ಇರಬೇಕು ಅನ್ನುವಂಥ ಒಂದು ಶೀರ್ಷಿಕೆ ಒಳಗೆ ಸರ್ಕಾರ ಇಲಾಖೆ ಇವತ್ತು ನಮ್ಮ ಸಂಘ ಇದನ್ನು ಕ್ರೀಡಾಕೂಟವನ್ನು ಹಮ್ಮಿಕೊಂಡೈತಿ. ಬಟ್ ಗದಗ ಜಿಲ್ಲೆಯ ಇತಿಹಾಸದೊಳಗೆ ಈ ವರ್ಷ ನಡೆದಿರ್ತಕ್ಕಂಥ ನ ಭೂತೋ ನ ಭವಿಷ್ಯತೆ ಅನ್ನುವಂಥ ರೀತಿಯೊಳಗೆ ಇದು ಆ ಸರ್ಕಾರಿ ನೌಕರರಿಗೆ ನಿಜವಾಗ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡೈತಿ. ಬಹುಶಃ ನೌಕರರ ಧ್ವನಿ ಅಂತ ಹೇಳ್ತೀವಿ, ನಿಜವಾದಂಥ ನೌಕರರ ಧ್ವನಿ ಒಂದು ಶಕ್ತಿ ಡಾಕ್ಟರ್ ಬಸವರಾಜ ಬಳ್ಳಾರಿ ಹತ್ತಿರ ಐತಿ. ಹಾಗಾಗಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಬ್ಬ ನಾಯಕ ನಿಜವಾಗಿ ಇಂಥ ಕೆಲಸ ರೂಪಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಸಂಘಟನೆ ಪದಾಧಿಕಾರಿಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಇದೊಂದು ಒಳ್ಳೆಯ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ನೌಕರರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಡೀ ಸರ್ಕಾರಿ ನೌಕರ ಸಂಘ ಗದಗ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಭಾಳ ಖುಷಿಯಿಂದ ಭಾಗವಹಿಸಿ ಇದನ್ನು ತಮ್ಮ ಹೆಬ್ಬೈಕೆ ಮಾತುಗಳನ್ನು ಹೇಳೋಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತರುವಂಥ ಸಂಗತಿ ಅನ್ನುವಂಥ ಮಾತನ್ನು ಹೇಳಿ ಈ ಕ್ರೀಡಾಕೂಟ ಯಶಸ್ವಿಯಾಗೈತೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಸರ್. ನಾನು MM ನೆಟಾಲಿ ಅಂತ, ಜಿಲ್ಲಾ ಪಂಚಾಯಿತಿ ಕೋಶಾಧ್ಯಕ್ಷರು. ಈ ಒಂದು ಕ್ರೀಡಾಕೂಟಕ್ಕೆ ಮೊನ್ನೆ ಕ್ರಿಯಾಶೀಲ ಅಧ್ಯಕ್ಷರಾದ ಬಸವರಾಜ ಬಳ್ಳಾರಿ ಸರು ಹಿರಿಯರು ಎಲ್ಲ ಮಾರ್ಗದರ್ಶನದಲ್ಲಿ ಸೇವೆ ಮಾಡೀವಿ. ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀಲಿ ಅಂತ ಆಶಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ ಸರ್. ನಾನು ನಾಗರಾಜ್ ಹಳ್ಳಿಕೇರಿ, ಮುಂಡ್ರಿಗಿ ತಾಲೂಕಿನ ಅಧ್ಯಕ್ಷನಾಗಿ ಕಳೆದ 4 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತೇನೆ. ಪ್ರತಿ ವರ್ಷ ಸರ್ಕಾರಿ ನೌಕರರಿಗಾಗಿ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಏರ್ಪಡ್ತಿದ್ವು. ಆದರೆ ಈ ವರ್ಷ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಈ ವರ್ಷ ನಡೆದಿದ್ದು ಹಬ್ಬ. ಪ್ರತಿ ವರ್ಷ ಸ್ಪರ್ಧೆ ಮಾತ್ರ, ಈ ವರ್ಷ ಹಬ್ಬ. ಅದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಒಂದು ಸಹಯೋಗದಲ್ಲಿ ಮತ್ತು ತಾಲೂಕು ಅಧ್ಯಕ್ಷರ ಒಂದು ಎಲ್ಲ ಪ್ರಯತ್ನದಿಂದ ಒಂದು ಅತ್ಯುತ್ತಮವಾದಂಥ ಆಯೋಜನೆ ಈ ವರ್ಷದ್ದಾಗಿತ್ತು. ನಮ್ಮ ಅಧ್ಯಕ್ಷರು ಮತ್ತು ಜಿಲ್ಲಾಧಿಕಾರಿಗಳ ಕನಸಾದಾಗಿತ್ತು ಈ ವರ್ಷ ಹಬ್ಬ ಆಗಿರಬೇಕಂತೇಳಿ. ಹಬ್ಬದ ರೀತಿಯಲ್ಲೇ ಈ ವರ್ಷ ಕಾರ್ಯಕ್ರಮ ನಡೆದಿರೋದು. ಅದಕ್ಕಾಗಿ ಎಲ್ಲ ನೌಕರರು ಬಹಳಷ್ಟು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಮುಂಡ್ರಿಗಿ ತಾಲೂಕಿನ ಸಮಸ್ತ ನೌಕರರ ಪರವಾಗಿ ನಾನು ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರ ಎಲ್ಲ ತಂಡಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ, ಕ್ರೀಡಾ ಮತ್ತು ಯೋಜನಾ ಇಲಾಖೆಯ ಅಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಧನ್ಯವಾದ ಸರ್. ನಾನು ಶಿವಪ್ಪ ಹಾದ್ಲಿ ಅಂತೇಳಿ, ಟ್ರೆಜರಿ ಆಫೀಸರ, ಸಿರಟ್ಟಿ ತಾಲೂಕು ಘಟಕದ ಅಧ್ಯಕ್ಷ ಸರ್. ನಾನು 15 ವರ್ಷದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ಈಗ 2 ಅವಧಿಯಿಂದ ನಾನು ನಿರ್ದೇಶಕನಾಗಿ ಮತ್ತು ಈ ಬಾರಿ ಅಧ್ಯಕ್ಷನಾಗಿ, ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಭಾಗವಹಿಸಿದ್ದು ನನಗೆ ಭಾಳ ತುಂಬ ಖುಷಿಯನ್ನು ಉಂಟು ಮಾಡಿದೆ. ಕಾರಣ ಈ ನಮ್ಮ ಕ್ರಿಯಾಶೀಲ ಮತ್ತು ಸೃಜನಶೀಲ ಅಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿಯವರು ಇದನ್ನು ಬರೀ ಸ್ಪರ್ಧೆಗೆ ಮಾತ್ರ ಸೀಮಿತವಾಗದೆ
ಹಬ್ಬವನ್ನಾಗಿ ಸಾಂಸ್ಕೃತಿಕ ಹಬ್ಬವನ್ನಾಗಿ ಮಾಡಿ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ನೌಕರರಿಗೂ ಕೂಡ ಖುಷಿಯನ್ನು ಉಂಟು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಕ್ರಿಯಾಶೀಲ ಮತ್ತು ಸೃಜನಶೀಲ ಜಿಲ್ಲಾಧ್ಯಕ್ಷರಿಗೆ ಮತ್ತೊಬ್ಬರ ತಂಡಕ್ಕೆ ನಾನು ಸಿರಟ್ಟಿ ಘಟಕದ ಪರವಾಗಿ ಸಿರಟ್ಟಿ ತಾಲೂಕಿನ ಎಲ್ಲ ನೌಕರರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಸರ್, ನಾನು ಅಡಲ್ಟ್ ಎಜುಕೇಷನ್ನಿಂದ ಪದನಿಮಿತ್ತ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದನಿಮಿತ್ತ ಸದಸ್ಯನಾಗಿದ್ದೀನಿ. ನಿಜವಾಗ್ಲೂ ನನ್ನ ಒಂದು 27 ವರ್ಷದ ಒಂದು ಸರ್ವಿಸ್ನಲ್ಲಿಯೇ ಇಂಥ ಒಂದು ಕಾರ್ಯಕ್ರಮ ಆಗಿದ್ದು ನಾನು ಕಂಡಿರಲಿಲ್ಲ. ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತೈತೆ. ಯಾಕಂದ್ರೆ ಈ ಒಂದು 27 ವರ್ಷದಲ್ಲಿ ಇಂಥ ಒಂದು ಹಬ್ಬವನ್ನು ನೋಡಿದ್ದು ನನಗೆ ಭಾಳ ಖುಷಿ ಆಗೈತೆ. ನಿಜವಾಗ್ಲೂ